ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ನಮ್ಮ ರಿಲೇಷನ್ಶಿಪ್ ಬಗ್ಗೆ ಮತ್ತು ಫೈನಾನ್ಷಿಯಲ್ ವಿಚಾರದ ಬಗ್ಗೆ, ಕೆರಿಯರ್ ವಿಚಾರವಾಗಿ ಯಾವ ರೀತಿ ನಮಗೆ ಮೆಸೇಜಸ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನೋದವರು ಸ್ಕಿಪ್ ಮಾಡ್ತಾ ಹೋಗಿ. ನನಗೆ ಸಪೋರ್ಟ್ ಮಾಡುವಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಮನಸ್ಸಲ್ಲಿ ಯಾವ ಪ್ರಶ್ನೆಗೆ ನಿಮಗೆ ಗೊಂದಲ ಇರುತ್ತೆ ಆ ಪ್ರಶ್ನೆನ ಒಂದು ಬಾರಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಫೈನಾನ್ಷಿಯಲ್ ಆಗಿರ್ಬೋದು ಮತ್ತು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಯಾವುದೇ ಒಂದು ವಿಚಾರ ನಿಮಗೆ ತುಂಬಾ ಗೊಂದಲದಲ್ಲಿರುತ್ತೆ, ಆ ವಿಚಾರವಾಗಿ ನೀವು ಪ್ರಶ್ನೆಗೆ ಆನ್ಸರ್ ಹುಡುಕ್ತಾ ಇರ್ತೀರ. ಆ ಪ್ರಶ್ನೆಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಇಲ್ಲಿ ಫೈನಾನ್ಷಿಯಲ್ ವಿಚಾರವಾಗಿ ಬಂದರೆ ತುಂಬಾ ಕ್ಲಾರಿಟಿ ಸಿಗುತ್ತೆ. ಒಂದು ನಿಮ್ಮ ಜೀವನದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಫೈನಾನ್ಷಿಯಲ್ ವಿಚಾರವಾಗಿ ನೀವು ಎಲ್ಲೋ ಒಂದು ಅಮೌಂಟ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರಿ, ಅದಕ್ಕೆ ಒಂದು ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಅಂದರೆ ಅವರಾಗೆ ನಿಮಗೆ ನಿಮ್ಮ ಸಂಪರ್ಕ ಮಾಡುವಂತಹ ಕ್ಷಣ ಬರುತ್ತೆ. ಇಲ್ಲಿ ಹಾರ್ಟ್ ಬ್ರೇಕ್ ಆಗಿರುವಂತಹ ವ್ಯಕ್ತಿಗಳಿಗೆ, ಅಂದರೆ ಇಲ್ಲಿ ಬ್ರೇಕಪ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ತುಂಬಾ ನೋವು ಅನುಭವಿಸಿರ್ಬೋದು, ಅವರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಂದರೆ ಯಾವ ರೀತಿ ಕ್ಲಾರಿಟಿ ಸಿಗುತ್ತಪ್ಪ ಅಂತ ಹೇಳಿದರೆ, ಲವ್ ಒಂಥರ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಎಮೋಷನ್ಸ್ ಎಲ್ಲ ಕ್ಲಿಯಾರಿಟಿ ಆಗುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದೆ. ಮತ್ತು ಇಲ್ಲಿ ಫ್ಲವರ್ ಬರ್ತಾ ಇದೆ. ಫ್ಲವರ್ ಏನು ಹೇಳ್ತಾ ಇದೆಯಪ್ಪ ಅಂದರೆ ಒಂದು ಹ್ಯಾಪಿನೆಸ್ ಮತ್ತು ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಒಂದು ಖುಷಿಯಾದ ವಿಚಾರ ನಿಮಗೆ ಯೂನಿವರ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ನೀವು ಯಾವ ವಿಚಾರಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಆ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಮತ್ತು ಅಲ್ಲಿಂದ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ ನಿಮಗೆ. ಅಂದರೆ ನೀವು ಅಂದ್ಕೊಂಡ ವಿಚಾರಕ್ಕೆ ಅದು ಸಕ್ಸಸ್, ಅಂದರೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಅಂತ ಹೇಳ್ತಾ ಇದೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ರಿಲೇಷನ್ಶಿಪ್ ವಿಚಾರಕ್ಕೆ ಬಂದ್ವಿ ಅಂದರೆ ಇಲ್ಲಿ ಯಾರೆಲ್ಲ ನೀವು ತುಂಬಾ ವೆಯ್ಟ್ ಮಾಡ್ತಾ ಇದ್ರಿ, ನನಗೆ ಆ ವ್ಯಕ್ತಿ ಜೊತೆ ಸಂಪರ್ಕ ಆಗುತ್ತಾ, ಅವ್ರು ನನ್ನ ಜೊತೆ ಮಾತಾಡ್ತಾರಾ, ಅವ್ರು ಹೇಗಿದ್ದಾರೆ, ನಮ್ಮ ಜೊತೆ ಮುಂದೆ ನಮ್ಮ ರಿಲೇಷನ್ಶಿಪ್ಪು ಮೂವ್ ಆನ್ ಆಗುತ್ತಾ ಅನ್ನೋವಂತಹ ವಿಚಾರದಲ್ಲಿ ಏನಾದರೂ ನೀವು ತುಂಬಾ ಗೊಂದಲದಲ್ಲಿದ್ರಿ ಅಂದರೆ ಅದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಂದರೆ ಒಂದು ಉತ್ತರ ಸಿಗುತ್ತೆ ಅವರಿಂದ, ನೀವು ನಿರೀಕ್ಷೆ ಮಾಡಿರುವಂತಹ ವ್ಯಕ್ತಿಯಿಂದ ಒಂದು ನಿರೀಕ್ಷೆ ಸಿಗುತ್ತೆ ಇಲ್ಲಿ. ಓಕೆ, ಇಲ್ಲಿ ಪ್ರೆಗ್ನೆನ್ಸಿಗೆ ಯಾರಾದರೂ ಯೋಚನೆ ಮಾಡ್ತಾಯಿದ್ರೆ ಅಂದರೆ ಅಲ್ಲಿ ಅಂದರೆ ಪ್ಲ್ಯಾನಿಂಗ್ ಮಾಡ್ತಾಯಿದ್ರೆ ಅಂದರೆ ಅದು ನಿಮಗೆ ನಿಮ್ಮ ಜೀವನದಲ್ಲಿ ಈಗ ಸಕ್ಸಸ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಡೇಟ್ ಆಫ್ ಬರ್ತ್ ತೋರಿಸ್ತಾ ಇದೆ. 2 ಡೇಟ್ ಆಫ್ ಬರ್ತ್ ಯಾರಾದರೂ ಇಲ್ಲಿ ನೋಡ್ತಾ ಇದ್ರೆ ಅಂದರೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳಿಗೂ ಒಂದು ರಿಸಲ್ಟ್ ಅನ್ನೋದನ್ನು ಕೊಡ್ತಾ ಇದೆ. ಯೂನಿವರ್ಸ್ ನಿಮಗೆ ಆ ರಿಸಲ್ಟನ್ನು ಇದು ಮಾಡ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ 1 ಡೇಟ್ ಆಫ್ ಬರ್ತ್ ಇರುವಂತಹ ವ್ಯಕ್ತಿಗಳು ಸಹಿತ ಇಲ್ಲಿ ನೋಡ್ತಾ ಇರ್ಬೋದು. ಅವರಿಗೆ ಒಂದು ಲೀಡರ್ಶಿಪ್ ಅಂದರೆ ಒಂದು ಪ್ರಮೋಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಪ್ರಮೋಷನ್ ಆಗ್ಬೋದು, ಅಥವಾ ಯಾವುದೋ ಒಂದು ಕೆಲಸದಕ್ಕೆ ನೀವು ಅರ್ಜಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೂ ಸಹಿತ ನಿಮಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ನೀವು ನಂಬಿರುವಂತಹ ದೈವ ನಿಮ್ಮ ಜೊತೆ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಯಾರು ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಆತುರದಿಂದ ಕಾಯ್ತಾ ಇದ್ದೀರಾ, ಬಟ್ ಆ ಕೆಲಸ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ, ಆ ಕೆಲಸ ತುಂಬಾ ಇದರಿಂದ ನಡೀತಾ ಇದೆ ಅಂತಲೂ ಹೇಳ್ಬೋದು. ಏಕೆಂದರೆ ನೀವು ಇಷ್ಟು ಬೇಗ ಆಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ರಿ ಅಂದರೆ ಆ ಕೆಲಸ ತುಂಬಾ ಡಿಲೇ ಆಗಿ ಹೋಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬಾ ಸ್ಲೋ ಆಗಿ ಮೂವ್ ಆನ್ ಆಗ್ತಾ ಇದ್ದೀರಾ ಅಂತಲೂ ಗೊತ್ತಾಗ್ತಾ ಇದೆ ಇಲ್ಲಿ. ಕೆರಿಯರ್ ವಿಚಾರಕ್ಕೆ ಬಂದರೆ ಅಂದರೆ ನೀವು ತುಂಬಾ
ಸ್ಟ್ರಗಲ್ ಪಟ್ಟು ಒಂದು ಜಾಬ್ ಅಥವಾ ಒಂದು ಕೆಲಸದಲ್ಲಿದ್ದೀರಾ. ಆ ಕೆಲಸ ನಿಮ್ಮನ್ನು ತುಂಬಾ ನಿಮಗೆ ಸಪೋರ್ಟಿವ್ ಆಗಿದೆ. ಆದರೆ ಅಲ್ಲಿ ನಿಮಗೆ ತೊಂದರೆ ಆಗ್ತಾಯಿದೆ, ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೀರಾ, ಅಥವಾ ಅಲ್ಲಿ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರುವಂಥ ಸಿಚುವೇಶನ್ನನ್ನು ಸಹಿತ ನೀವು ತಂದ್ಕೊಂಡಿದ್ದೀರಾ. ಓಕೆ, ಇಲ್ಲಿ ಡೇಟ್ ಆಫ್ ಬರ್ತ್ 7 ಕಾಣ್ತಾ ಇದೆ. 7 ಮತ್ತು ಎ ಕ್ಯಾಪಿಟಲ್ ಎ ಅಕ್ಷರದವರು ಸಹಿತ ಇಲ್ಲಿ ರೀಡಿಂಗ್ ನೋಡ್ತಾ ಇದ್ರಿ ಅಂದರೆ ಇದು ನಿಮಗೂ ಸಹಿತ ರೆಸ್ನೇಟ್ ಆಗುತ್ತೆ ಇಲ್ಲಿ. ಓಕೆ, ಥ್ಯಾಂಕ್ ಯು. ಎಮ್ ಅಕ್ಷರದವರು ನಿಮಗೂ ಕೂಡ ಇಲ್ಲಿ ಒಂದು ಮೆಸೇಜಸ್ ಇದೆ. ರಿಲೇಷನ್ಶಿಪ್ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರವಾಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ವಿಚಾರಕ್ಕೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ನಿಮಗೆ ಇಲ್ಲಿ ತುಂಬಾ ಒಂದು ರಿಸಲ್ಟ್ ಸಿಗುವಂತಹ ಕ್ಷಣ ನಿಮ್ಮದು ಬರ್ತಾ ಇದೆ. ಅಂದರೆ ಯೂನಿವರ್ಸ್ ಏನು ಪ್ಲ್ಯಾನ್ ಇದೆಯೋ ಆ ಪ್ಲ್ಯಾನ್ ಪ್ರಕಾರ ನಿಮ್ಮ ಕೆಲಸಗಳು ಆಗ್ತಾ ಇದ್ದಾವೆ. ಒಂದು ಗುಡ್ ರಿಲೇಷನ್ಶಿಪ್ ಸ್ಟಾರ್ಟ್ ಆಗುವಂತಹ ಕ್ಷಣ ಇದೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ರಿಲೇಷನ್ಶಿಪ್ ವಿಚಾರಕ್ಕೆ ಬಂದರೆ ತುಂಬಾ ಸ್ಟ್ರಾಂಗಾಗಿ ಹೇಳ್ತಾ ಇದೆ. ಎಮೋಷ್ನಲಿ ತುಂಬ ಬ್ಲ್ಯಾಕ್ ಆಗಿದ್ರಿ, ಎಮೋಷನಲಿ ತುಂಬಾ ನೀವು ಸ್ಟ್ರಗಲ್ ಪಟ್ಟಿದ್ರಿ. ಆ ಸ್ಟ್ರಗಲ್ ಈಗ ಈ ಕ್ಷಣದಿಂದ ನಿಮಗೆ ಒಂದು ಸ್ಟೆಬಲ್ ಆಗಿ ನಿಮ್ಮದೇ ಒಂದು ಅವಕಾಶವನ್ನು ನಿಮಗೆ ಯಾವ ರೀತಿ ನೀವು ಅಂದ್ಕೊಂಡಿದ್ರಿ ಆ ರೀತಿ ಅದು ಮೂವ್ ಆನ್ ಆಗ್ತಾ ಇದೆ. ಇಲ್ಲಿ ಎಮ್ ಅಕ್ಷರದವರು ಸಹಿತ ಇಲ್ಲಿ ವಿಡಿಯೋ ನೋಡ್ತಾ ಇರ್ಬೋದು, ಅವರಿಗೂ ಸಹಿತ ಒಂದು ಅದ್ಭುತವಾದ ಮೆಸೇಜ್ ಅಂತ ಅನ್ಕೋಬೋದು. ಇಲ್ಲಿ ನೀವು ಯಾವ ಪ್ರಶ್ನೆಗೆ ಯಾವ ಉತ್ತರ ಬೇಕು ಅಂದ್ಕೊಂಡಿದ್ರಿ ಇಲ್ಲಿ ಎಸ್ ಅಂತ ಬರ್ತಾ ಇದೆ. ಇಲ್ಲಿ ಡೇಟ್ ಆಫ್ ಬರ್ತ್ ನೋಡಿದ್ರೆ 3 ಒಳಗೆ ಬರ್ತಾ ಇದೆ, ಅವರಿಗೂ ಸಹಿತ ಒಂದು ಮೆಸೇಜ್ ಇದೆ. ಹಾರ್ಟ್ ಬರ್ತಾ ಇದೆ ಅಂದರೆ ಇಲ್ಲಿ ನಿಮ್ಮ ಲವ್ ವಿಚಾರವಾಗಿ ತುಂಬಾ ಒಂದು ಮೆಸೇಜ್ ಒಳ್ಳೆಯ ಸ್ಟ್ರೆಂತನ್ನು ಕೊಡ್ತಾ ಇದೆ, ಒಂದು ಒಳ್ಳೆಯ ಅವಕಾಶ ಕೊಡ್ತಾ ಇದೆ. ನಿಮಗಾಗಿ ಒಂದು ದಾರಿ ತೋರಿಸ್ತಾ ಇದ್ದಾರೆ. ಆ ದಾರಿಯಲ್ಲಿ ನೀವು ಇದ್ದೀರಾ ಅನ್ನೋದನ್ನು ಸಹಿತ ತೋರಿಸ್ತಾ ಇದ್ದಾರೆ. ಯೂನಿವರ್ಸ್ ನಿಮಗೋಸ್ಕರ ಒಂದು ದಾರಿಯನ್ನು ತೆಗಿತಾ ಇದೆ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ, ಚಿಂತೆ ಮಾಡೋದು ಬೇಡ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಇಲ್ಲಿ 10 ಅಂದರೆ ಡೇಟ್ ಆಫ್ ಬರ್ತ್ 10 ಇರುವಂತಹ ವ್ಯಕ್ತಿನೂ ಇರಬಹುದು. MAL 3 ಮತ್ತು 2 1 7. ಓಕೆ ಇಲ್ಲಿ ಒಟ್ಟಾರೆ ಹೇಳೋದೇನಪ್ಪ ಅಂದರೆ ಫೈನಾನ್ಷಿಯಲ್ ವಿಚಾರವಾಗಿ ತುಂಬಾ ಸ್ಟ್ರಗಲ್ ಪಟ್ಟಿದ್ರೆ ಅವರಿಗೆ ಒಂದು ಅವಕಾಶ ಅನ್ನೋದು ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಗಣೇಶನ ಆರಾಧನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಏಕೆಂದರೆ ಗಣೇಶನ ಮೂರ್ತಿ ಕಾಣ್ತಾ ಇದೆ. ಇಲ್ಲಿ ಗಣೇಶ ನಿಮ್ಮ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ನಿಮಗೆ ಒಂದು ಒಳ್ಳೆಯ ಅವಕಾಶಕ್ಕೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ ನಿಮಗೆ. ಇಲ್ಲಿ ಗಣೇಶನ ಯಾರು ಆರಾಧನೆ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಅದ್ಭುತವಾದ ಮೆಸೇಜ್. ನೀವು ಯಾವುದೇ ಬಗ್ಗೆ ಚಿಂತೆ ಮಾಡೋದು ಬೇಡ, ನಾವು ನಿಮಗೆ ಒಂದು ಒಳ್ಳೆಯ ಅವಕಾಶ ಕೊಡ್ತಾ ಇದ್ದೀವಿ, ನಿಮಗೋಸ್ಕರ ಒಂದು ದಾರಿನ ಕೊಡ್ತಾ ಇದ್ದೀವಿ. ದಾರಿ ಇದೆ, ನಿಮಗೋಸ್ಕರ ಒಂದು ದಾರಿ ಇದೆ, ಆ ದಾರಿಯಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗ್ತೀವಿ ಅನ್ನೋ ಮೆಸೇಜಸನ್ನು ಸಹಿತ ಇಲ್ಲಿ ಕೊಡ್ತಾ ಇದ್ದಾರೆ. ಫೈನಾನ್ಷಿಯಲ್ ವಿಚಾರವಾಗಿ ರಿಲೇಷನ್ಶಿಪ್ಪಲ್ಲಿ ನೀವು ಏನಾದರೂ ತೊಂದರೆ ಪಡ್ತಾಯಿದ್ರಿ, ನೋವು ಪಡ್ತಾಯಿದ್ರಿ ಅಂದರೆ ಅದು ಇವಾಗ ನಿಮ್ಮ ಜೊತೆ ಇಲ್ಲ ಅನ್ನೋ ಕಾರಣ ನೀವು ತುಂಬಾ ನೋವು ಪಡ್ತಾ ಇರ್ಬೋದು. ಆದರೆ ಮುಂದೊಂದು ದಿವಸ ನಿಮಗೆ ಒಂದು ಒಳ್ಳೆಯದು ದಾರಿ ಇದೆ, ಒಂದು ಒಳ್ಳೆಯ ಅವಕಾಶ ಇದೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಇಲ್ಲಿ ತುಂಬಾ ಸ್ಟ್ರಾಂಗ್ ಮೆಸೇಜ್ ಏನಪ್ಪ ಅಂದರೆ ಯಾವುದಕ್ಕೂ ನೀವು ಚಿಂತೆ ಮಾಡೋವಂತಹದ್ದೇನಿಲ್ಲ. ಈಗ ಏನು ನಿಮಗೆ ಸಿಗಬೇಕಾಗಿದೆಯೋ ಅದು ಯೂನಿವರ್ಸ್ ನಿಮಗೆ ಆ ದಾರಿನ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದಕ್ಕೂ ಕೊರಗ್ತಾ ಅದನ್ನೇ ಪದೇ ಅಲ್ಲೇ ನೀವು ಯೋಚನೆ ಮಾಡ್ತಾ ಹೋಗಬೇಡಿ. ನಿಮ್ಮ ಕೆಲಸ ಏನಿದೆಯೋ ಅದನ್ನು ಮುಂದುವರಿಸ್ತಾ ಹೋಗಿ. ಬಟ್ ಅಲ್ಲಿ ಯಾವ ಕೆಲಸ ಆಗಬೇಕಾಗಿದೆಯೋ, ನಿಮಗೆ ಏನು ಸಿಗಬೇಕಾಗಿದೆಯೋ ಅದು ನಿಮ್ಮ ಲೈಫಲ್ಲಿ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ನಿಧಾನವಾಗಿ ಆದರೂ ಪರವಾಗಿಲ್ಲ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಯಶಸ್ಸಿಗೆ, ನಿಮ್ಮ ಗುರಿಗೆ, ನಿಮ್ಮ ಪ್ರೀತಿಗೆ ನಿಮಗೆ ಒಂದು ಒಳ್ಳೆಯ ಅದ್ಭುತವಾದ ಸಮಯ ಬಂದೇ ಬರುತ್ತೆ. ಆ ಸಮಯಕ್ಕೋಸ್ಕರ ನೀವು ವೇಟ್ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಒಂದ್ರ ಮೇಲೆ ಒಂದು ತುಂಬಾ
ಇದು ಪ್ರೆಷರ್ ಹಾಕ್ಕೋಬೇಡಿ, ಒಂದೇ ವಿಚಾರಕ್ಕೆ ಜಾಸ್ತಿ ಪ್ರೆಷರ್ ಹಾಕಬೇಡಿ, ಯೋಚನೆ ಮಾಡಬೇಡಿ. ನಿಮಗೆ ಯಾವುದು ಬೇಕೋ ಅದನ್ನು ಯೂನಿವರ್ಸಿಗೆ ತಲುಪಿಸಿ ಅದನ್ನು ಮುಂದೆ ಹೋಗಿ, ಅದರಿಂದ ಮುಂದೆ ಹೋಗಿ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಗಣೇಶ ಇದ್ದಾನೆ, ನಿಮಗೆಲ್ಲ ವಿಘ್ನಗಳನ್ನು ದೂರ ಮಾಡಿ ನಿಮಗೆ ಒಂದು ಒಳ್ಳೆಯ ಅವಕಾಶ, ಒಂದು ಒಳ್ಳೆಯ ದಾರಿ, ಒಂದು ಯೂನಿವರ್ಸ್ ಪ್ಲ್ಯಾನ್ ಏನಿದೆಯೋ ಅದ್ರ ಪ್ರಕಾರ ನಿಮ್ಮ ಲೈಫು ಹೋಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಗಂಡ ಹೆಂಡತಿ ಸಂಬಂಧದಲ್ಲಿ ಬಂದ್ವಿ ಅಂದರೆ ಇಲ್ಲಿ ತುಂಬಾ ನಿಮ್ಮ ಮಧ್ಯೆ ಇಲ್ಲಿಯವರೆಗೂ ತುಂಬಾ ಗೊಂದಲಗಳಿಂದ ಇದ್ರಿ, ಮಧ್ಯವರ್ತಿಗಳಿಂದ ನೀವು ಮಾತುಕತೆಯಲ್ಲಾಗಿರ್ಬೋದು, ಕಿರಿಕಿರಿ ಅನುಭವಿಸಿರ್ಬೋದು, ಏನೋ ಒಂದು ಸಮಸ್ಯೆಗೆ ಸಿಲುಕು ಹಾಕ್ಕೊಂಡಿದ್ರಿ ಅಂದರೆ ಆ ಸಮಸ್ಯೆಯಿಂದ ನೀವು ಬಗೆಹರಿಸ್ಕೋತಾ ಇದ್ದೀರಾ. ಅಂದರೆ ಮನೆಯಲ್ಲಿ ಕಿರಿಕಿರಿ ಇದ್ದಂತಹ ಸಂದರ್ಭ ಸಹಿತ ನಿಮ್ಮ ಜೊತೆ ಒಂದುಗೂಡುತ್ತೆ, ಅಂದರೆ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಎ ಅಕ್ಷರದವರಿಗೆ ಒಂದು ಒಳ್ಳೆ ಮೆಸೇಜ್ ಏನಪ್ಪ ಅಂದರೆ, ನೀವು ಯೂನಿವರ್ಸ್ ದಾರಿಲಿ ಇದ್ದೀರಾ, ನಿಮಗೆ ಯೂನಿವರ್ಸ್ ಒಂದು ಸಪೋರ್ಟ್ ಮಾಡುವಂತಹ ಅವಕಾಶನ ಮಾಡಿಕೊಡ್ತಾ ಇದೆ. ನಿಮಗಾಗಿ ಒಂದು ಸಮಯವನ್ನು ನಿರ್ಧಾರ ಮಾಡ್ತಾ ಇದೆ, ಆ ಸಮಯಕ್ಕೋಸ್ಕರ ವೆಯ್ಟ್ ಮಾಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ಗೋಪುರ ಕಾಣ್ತಾ ಇದೆ. ಗೋಪುರ ಅಂತ ಹೇಳಿದರೆ ಒಂದು ನಿಮ್ಮ ಲೈಫಲ್ಲಿ ಒಂದು ಮನೆ ಕಟ್ಟಬೇಕು ಅಥವಾ ಒಂದು ಸ್ಟೆಬಲ್ ಆಗಿ ಒಂದು ನಿಲ್ಲೋದಕ್ಕೆ ಒಂದು ಜಾಗ ಹುಡುಕ್ತಾ ಇದ್ರಿ ಅಂದರೆ ಆ ಜಾಗ ನಿಮಗೆ ಯೂನಿವರ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಮನೆ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಮನೆ ವಿಚಾರವಾಗಿ ಏನಾದರೂ ನಿಮಗೆ ವೇಟ್ ಮಾಡ್ತಾ ಇದ್ರಿ, ಇದಾಗಲೇಬೇಕು ಅಂತ ಹೇಳಿ ಕಾಯ್ತಾ ಇದ್ರಿ ಅಂದರೆ ಅದು ನಿಮಗೆ 100% ಆಗ್ತಾ ಇದೆ. ಮತ್ತು ಇಲ್ಲಿ ಪ್ರೀತಿ ವಿಚಾರವಾಗಿ ಒಂದು ಅದ್ಭುತವಾದ ಸೂಚನೆ ಏನಪ್ಪ ಅಂದರೆ, ನೀವು ಒಂದು ಅದ್ಭುತವಾದ ಕುಟುಂಬವನ್ನು ಹೊಂದುತ್ತೀರಿ ಅನ್ನೋದು ಸಹಿತ ಇಲ್ಲಿ ಬಂದಿದೆ. ಒಂದು ಸ್ಟ್ರಾಂಗ್ ಎಮೋಷನಲ್ ಆಗಿರುವಂತಹ ಬಾಂಡಿಂಗನ್ನು ನೀವು ಬೆಳೆಸ್ಕೋತೀರಾ ಅನ್ನೋದನ್ನು ಸಹಿತ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ. ಇಲ್ಲಿ ಪದೇ ಪದೇ ಗಣೇಶ ಬರ್ತಾ ಇದ್ದಾರೆ. ಗಣೇಶ ನಿಮ್ಮ ದಾರಿಲಿದ್ದಾರೆ, ನಿಮಗೋಸ್ಕರ ಸಪೋರ್ಟಿವ್ ಆಗಿದ್ದಾರೆ. ನಿಮಗೆ ಒಂದು ಒಳ್ಳೆಯ ಅವಕಾಶ, ಒಂದು ಒಳ್ಳೆಯ ದಾರಿ, ನಿಮ್ಮ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ನಿಮಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅನ್ನೋದನ್ನು ಸಹಿತ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇಲ್ಲಿ ವಿಘ್ನ ನಿವಾರಕ ನಿಮ್ಮ ಜೊತೆ ಇದ್ದಾರೆ ಅಂದರೆ ಇನ್ನು ಯಾವ ಚಿಂತೆನೂ ಇಲ್ಲ. ನೀವು ಯಾವ ಕೆಲಸಕ್ಕೆ ಹೋಗ್ತೀರಾ ಆ ವಿಘ್ನನಾಯಕ ಅಂದರೆ ವಿನಾಯಕನನ್ನು ನೆನ್ಪು ಮಾಡಿಕೊಂಡು ಅವನ್ನ ಆರಾಧನೆ ಮಾಡ್ತಾ ನೀವು ಮುಂದೆ ಹೋದ್ರಿಂದ ನಿಮ್ಮ ಕೆಲಸದಲ್ಲಿ ಒಂದು ಯಶಸ್ಸು ಸಿಗುತ್ತೆ, ಒಂದು ಕ್ಲಾರಿಟಿ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಥ್ಯಾಂಕ್ ಯು. ಇಲ್ಲಿ ಎಮ್ ಅಕ್ಷರ, ಡೇಟ್ ಆಫ್ ಬರ್ತ್ 3 ಅವರಿಗೆ, 2 ಅವರಿಗೆ, 8. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಇಲ್ಲಿ ಪ್ರಮೋಷನ್ಗೆ ಹೋಗ್ತೀರಾ ಅಂದರೆ ಇಲ್ಲಿ ಸಹಿತ ಅದಕ್ಕೂ ಸಹಿತ ಒಂದು ಅದ್ಭುತವಾದ ಕೆಲಸ ಅಂದರೆ ನಿಮಗಾಗಿ ಒಂದು ಕೆಲಸ ಕಾದಿದೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಪ್ರಮೋಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಅಂದರೆ ಅದು ಎಸ್ ಅಂತ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ಆದಿಶಕ್ತಿಯ ಇದನ್ನು ಎನರ್ಜಿನ ಕಾಣ್ತಾ ಇದೆ. ಇಲ್ಲಿ ಆದಿಶಕ್ತಿನೂ ಸಹಿತ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ ಜೊತೆ, ನಿಮ್ಮ ಜರ್ನಿ ಜೊತೆ ನಿಮಗೆ ಸಪೋರ್ಟ್ ಮಾಡ್ತಾ, ನಿಮಗೆ ಗೈಡ್ ಮಾಡ್ತಾ ಹೋಗ್ತಾ ಇದ್ದೇನೆ ಅಂತ ಹೇಳಿ ಸಹಿತ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ. ನೀವು ನಂಬಿರುವಂತಹ ಮನೆ ದೇವರಾಗಿರ್ಬೋದು, ನೀವು ನಂಬಿರುವಂತಹ ದೈವ ಆಗಿರ್ಬೋದು ಅಥವಾ ಯೂನಿವರ್ಸ್ ಆಗಿರ್ಬೋದು, ನಿಮಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ ಅಥವಾ ಯಾವುದೇ ವಿಚಾರಕ್ಕೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ಯೋಚನೆ ಮಾಡೋದು ಬಿಟ್ಟು ನಿಮಗೆ ಒಂದು ಅದ್ಭುತವಾದ ಜೀವನ ಇದೆ. ಅದಕ್ಕೋಸ್ಕರ ನಾವು ನಿಮಗೆ ಒಂದು ಸಮಯ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಆ ಸಮಯಕ್ಕೋಸ್ಕರ ನೀನು ವೆಯ್ಟ್ ಮಾಡು ಅಂತ ಹೇಳಿ ಹೇಳ್ತಾ ಇದೆ. ಎಷ್ಟೇ ನೀನು ಚಿಂತೆ ಮಾಡೋದ್ರಿಂದ, ಎಷ್ಟೇ ನೀವು ನೋವು ಪಡೋದ್ರಿಂದ ಅದರಿಂದ ಯಾವ ಫಲನೂ ಇಲ್ಲ. ಯಾರು ಏನು ಮಾಡಿದಾರೋ ಅವರು ಆ ಕರ್ಮ ಅನ್ನೋದನ್ನು ಅನುಭವಿಸ್ತಾರೆ. ಆ ಕರ್ಮಕ್ಕೆ ನೀನು ಇದು ಮಾಡ್ಕೋಬೇಡ ಅಂತಾನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಫ್ಲವರ್ಸ್ ಏನು ಬರ್ತಾ ಇದಪ್ಪ ಅಂದರೆ ಒಂದು ಅದ್ಭುತವಾದ ಅಂದರೆ ಹ್ಯಾಪಿನೆಸ್ ಅಂದರೆ ಬ್ಲೆಸ್ಸಿಂಗ್, ನಿಮಗೋಸ್ಕರ ಬ್ಲೆಸ್ಸಿಂಗ್ ಬರ್ತಾ ಇದೆ. ಇಲ್ಲಿ ಸ್ನೇಕ್ ಮತ್ತು ಬರ್ತಾ ಇದೆ ಅಂತ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ನು ಮತ್ತು ಜಲಸ್ ಏನಾದ್ರು ಇತ್ತು ಅಂದರೆ ಅದು ಸಹಿತ ಒಂದು ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. ಇಲ್ಲಿ ಟ್ರಯಾಂಗಲ್ ಬಂದಿದೆ. ಡಿಸಿಷನ್ ಬೇಕು ಅಂತ ಕೇಳ್ತಾ ಇದ್ದೀರಾ, ಡಿಸಿಷನ್ನು ಸಹಿತ ನಿಮಗೆ ಸಿಗ್ತಾ ಇದೆ. ಅಂದರೆ ನೀವು ಯಾವ ವಿಚಾರಕ್ಕೆ ಒಂದು ನಿರ್ಧಾರ ಇಲ್ಲ ನಿಮಗೆ, ಆ ನಿರ್ಧಾರಗಳು ಸಹಿತ ನಿಮ್ಮ ಜೊತೆಗೆ ಬರುತ್ತೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಇಲ್ಲಿ ಕಂಪ್ಲೀಟ್ ಪ್ರೊಟೆಕ್ಷನ್ಸ್ ಅಂದರೆ ಪ್ರೊಟೆಕ್ಷನ್ಸ್ ಬರ್ತಾ ಇದೆ. ಅಂದರೆ ನಿಮ್ಮ ಲೈಫಿಗೆ ಒಂದು ಪ್ರೊಟೆಕ್ಷನ್ ಸಿಗಬೇಕಿತ್ತು, ಆ ಪ್ರೊಟೆಕ್ಷನ್ ಸಹಿತ ಸಿಗ್ತಾ ಇದೆ ಇಲ್ಲಿ.
ನಿಮಗೆ ನೀವು ನಿಮ್ಮ ಲೈಫಿಗೆ ಯಾವ ಅವಕಾಶಕ್ಕೋಸ್ಕರ ಇದು ಮಾಡ್ತಾ ಇದ್ರಿ, ಇಲ್ಲಿ ನೀವು ಕನ್ಫ್ಯೂಷನ್ಲಿದ್ರಿ ಇದ್ರಲ್ಲ ಇದಕ್ಕೆ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಅನ್ನೋದು ಬರುತ್ತೆ. ಇಲ್ಲಿ ಎಸ್ ಅಕ್ಷರದವರಿಗೆ ಮತ್ತು 5 ಅನ್ನೋರಿಗೆ 5 ಇರೋರಿಗೆ ರೆಸ್ನೇಟ್ ಆಗುತ್ತೆ. ಯಾಕೆಂದರೆ ಅವರು ಸಹಿತ ಇಲ್ಲಿ ನೋಡ್ತಿರ್ಬೋದು ಎ ಅಕ್ಷರ, ಎಮ್ ಅಕ್ಷರ, 3, 1, 10, ಎಸ್, ಎ, ಎಲ್ ಈ ಥರ ಅಕ್ಷರದವರು ಸಹಿತ ಇಲ್ಲಿ ನೋಡ್ತಾ ಇರ್ಬೋದು. ಅವರಿಗೂ ಸಹಿತ ಈ ಮೆಸೇಜ್ ಅಂತ ಹೇಳ್ಬೋದು. ಸ್ಟಾರ್ ಬರ್ತಾ ಇದೆ ಇಲ್ಲಿ, ವಿಶ್ ಫುಲ್ಫಿಲ್ ಆಗುವಂತಹ ಇದು ಬರ್ತಾ ಇದೆ. ಅಂದರೆ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ರೆ ಅಂದರೆ ಅದಕ್ಕೆ ಒಂದು ನಿಮ್ಮ ವಿಶ್ ಫುಲ್ಫಿಲ್ ಆಗುವಂತಹ ಕ್ಷಣನೂ ಸಹಿತ ನಿಮಗೆ ಬರ್ತಾ ಇದೆ. ಡಿವೈನ್ ಸಪೋರ್ಟ್ ನಿಮಗಿದೆ, ಡಿವೈನ್ ಎನರ್ಜಿ ನಿಮ್ಮ ಜೊತೆ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಲವ್ ಮತ್ತು ಕೆರಿಯರ್ ಮತ್ತು ಥರ್ಡ್ ಪಾರ್ಟಿ ಸಿಚುವೇಶನಿಗೆ ಬಂದರೆ ಅಂದರೆ ಲವಲ್ಲಿ ಒಂದು ಬ್ರೇಕಪ್ ಆಗಿರ್ಬೋದು ಅಥವಾ ಏನೇ ಒಂದು ವಿಚಾರದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಫೈನಾನ್ಷಿಯಲ್ ವಿಚಾರಕ್ಕೆ ಒಂದು ಸ್ಟೇಬಲ್ ಆಗಿ ನಿಮ್ಮದೇ ಆದ ಒಂದು ಅವಕಾಶಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ. ಇವಾಗ ಆ ಅವಕಾಶನ ಯೂನಿವರ್ಸು ನಿಮಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ತಿಳಿಸ್ಬೋದು. ಇಲ್ಲಿ ಥರ್ಡ್ ಪಾರ್ಟಿ ವಿಚಾರಕ್ಕೆ ಬಂದರೆ ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಇರುವಂತಹ ಎನರ್ಜಿ ಬ್ರೇಕಪ್ ಆಗ್ತಾ ಇದೆ, ಅಂದರೆ ಅದು ಮುಕ್ತಾಯ ಆಗ್ತಾ ಇದೆ. ನಿಮಗೆ ಒಂದು ಹೊಸ ಲೈಫ್ ಜರ್ನಿನ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನೀವು ಇಲ್ಲಿವರೆಗೂ ಎಷ್ಟು ವೇಟ್ ಮಾಡಿದ್ರಿ, ನಿಮ್ಮ ಕೆಲಸಗಳು ನಿಧಾನ ಸ್ಟೇಜಲ್ಲಿದ್ದು, ಬಟ್ ಈ ಕ್ಷಣದಲ್ಲಿ ಇದರಲ್ಲಿ ಎನರ್ಜಿ ಮುಖಾಂತರ ಏನು ಹೇಳ್ಬೋದಪ್ಪ ಅಂದರೆ ನಿಮ್ಮ ಎಲ್ಲ ಕೆಲಸಗಳು ಇನ್ನು ಮುಂದೆ ಯೂನಿವರ್ಸ್ ಪ್ಲ್ಯಾನ್ ಏನಿದೆಯೋ ಆ ದಾರಿಲಿ ನಡೀತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಯೂನಿವರ್ಸ್ ಸಪೋರ್ಟ್ ನಿಮ್ಮ ಜೊತೆ ಇದೆ, ಯೂನಿವರ್ಸ್ ಎನರ್ಜಿ ನಿಮ್ಮ ಜೊತೆ ಇದೆ. ಏನೇ ಒಂದು ಬಂತು ಅಂದರೆ ಇವಾಗ ಏನು ನಮಗೆ ಕೆಲಸ ಆಗಿಲ್ಲ, ಏನಿದು ಆಗಬೇಕಾಗಿತ್ತು ಯಾಕೆ ಆಗಿಲ್ಲ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರು, ಅದೆಲ್ಲ ಯೂನಿವರ್ಸ್ ಪ್ಲ್ಯಾನ್ ಮುಖಾಂತರನೇ ಆ ಕೆಲಸಗಳು ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಯಾರ್ಯಾರೆಲ್ಲ ಯಾವ್ಯಾವ ಕ್ವಶನ್ನಿಗೆ ಯಾರ್ಯಾರೆಲ್ಲ ಏನೇನು ಅಂದರೆ ನಿಮ್ಮ ಮನಸ್ಸಿನ ಕ್ವಶನ್ಗಳಿಗೆ ಆನ್ಸರ್ ಬೇಕು ಅಂದ್ಕೊಂಡಿದ್ರೆ ಈ ಆನ್ಸರ್ ನಿಮಗೆ ಇದು ಸಿಕ್ಕಿದೆ ಅನ್ಕೋಬೋದು. ಇಲ್ಲಿ 6 ಅಕ್ಷರದವರು ಸಹಿತ ಇದ್ದಾರೆ, ಅವರಿಗೂ ಸಹಿತ ಒಂದು ಒಳ್ಳೆ ಮೆಸೇಜ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಾಕೆಂದರೆ ಇಲ್ಲಿ ಯಾವ ವಿಚಾರಕ್ಕೂ ಯೂನಿವರ್ಸ್ ನೀವು ಕಾಯ್ತಾ ಇದ್ರಿ, ಯೂನಿವರ್ಸಿಂದ ನಿಮಗೆ ಹೆಲ್ಪ್ ಆಗುತ್ತಾ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರೆ ಅಲ್ಲಿಂದ ನಿಮಗೆ ಒಂದು ಒಳ್ಳೆ ಮೆಸೇಜ್, ಒಂದು ವಿಶ್ ಫುಲ್ಫಿಲ್ ಆಗ್ತಾ ಇದೆ. ನಿಮ್ಮ ಲೈಫಿಗೆ ಒಂದು ಒಳ್ಳೆಯ ಅಪರ್ಚುನಿಟಿಗಳು ಬರ್ತಾ ಇದೆ. ನೀವು ಅಂದ್ಕೊಂಡಂತಹ ಕೆರಿಯರ್, ನೀವು ಅಂದ್ಕೊಂಡಂಥ ಖುಷಿ, ನೀವು ಅಂದ್ಕೊಂಡಂಥ ಫ್ಯಾಮಿಲಿ ನಿಮ್ಮ ಜೊತೆ ಸಿಗುತ್ತೆ. ನಿಮಗಾಗಿ ಒಂದು ಒಳ್ಳೆಯ ದಾರಿ ತೆರೆದುಕೊಳ್ತಾ ಇದೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. 1 ಅಂತ ಬಂದಿದೆ, ಇಲ್ಲಿ 1 ಅಂತ ಬಂದಿದೆ ಅಂದರೆ ನಿಮಗೆ ಒಂದು ಒಳ್ಳೆ ಬಾಂಡಿಂಗ್ ಸಿಗ್ತಾ ಇದೆ. ನಿಮ್ಮ ಲೀಡರ್ಶಿಪ್ಪು, ನಿಮ್ಮ ವ್ಯಕ್ತಿತ್ವಕ್ಕೆ, ನೀವು ಅಂದ್ಕೊಂಡಂಥ ಖುಷಿಗೆ ನೀವು ಯೂನಿವರ್ಸ್ ಸಪೋರ್ಟ್ ಅಂತ 100% ಇದೆ ಅಂತ ಹೇಳ್ಬೋದು. 1 ಅಂತ ಹೇಳಿದರೆ ಇಲ್ಲಿ ಯೂನಿವರ್ಸ್ ಎನರ್ಜಿ ಒಂದು ಹೊಸದಾದ ಪ್ರಾರಂಭ, ಹೊಸದಾದ ಜೀವನ, ಹೊಸದಾಗಿ ನೀವು ಹೊಸದಾಗಿ ಏನು ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಅದು ಎಲ್ಲದಕ್ಕೂ ಒಂದು ಸಕ್ಸಸ್ ಅನ್ನೋದನ್ನು ಯೂನಿವರ್ಸ್ ನಿಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಓಕೆ, ಇದು ಇವತ್ತಿನ ಮೆಸೇಜ್ ಆಗಿತ್ತು. ಯೂನಿವರ್ಸ್ ನಿಮಗೆ ಕೊಟ್ಟಂತಹ ಒಂದು ಅದ್ಭುತವಾದ ಮೆಸೇಜ್ ಅಂತ ಹೇಳ್ಬೋದು. ಏಕೆಂದರೆ ಏನೋ ಒಂದು ಕ್ವಶನ್, ಯಾವುದೋ ಒಂದು ನಮ್ಮ ಜೀವನದಲ್ಲಿ ಆ ಕ್ವಶನಿಗೆ ಆನ್ಸರ್ ಸಿಕ್ಕಿರಲ್ಲ. ಆ ಆನ್ಸರಿಗೋಸ್ಕರ ನಾವು ತುಂಬಾ ಬೇರೆ ಕಡೆ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಹುಡುಕ್ತಾ ಇರ್ತೀವಿ. ಆ ಕ್ವಶನಿಗೆ ನಮಗೆ ಬೇಕಾದ ಆನ್ಸರ್ ನಮಗೆ ಸಿಕ್ಕಿರಲ್ಲ. ಆ ಕ್ಷಣದಲ್ಲಿ ಈ ಥರ ಮೆಸೇಜಸ್ ನಮಗೆ ಒಂದು ಅದ್ಭುತವಾದ ಸಂದರ್ಭಗಳನ್ನು ರೂಪಿಸ್ತವೆ. ಅಂದರೆ ನಮಗೆ ಬೇಕಾದಂತಹ ಆನ್ಸರ್ ಸಹಿತ ಇಲ್ಲಿ ಸಿಗುವಂತಹ ಕ್ಷಣಗಳನ್ನು ಸಹಿತ ಯೂನಿವರ್ಸ್ ನಮಗೆ ಒಂದು ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ಹೇಳ್ಬೋದು. ಆದರೆ ಇವಾಗ ಯಾವ ಕೆಲಸ ನಮಗೆ ಆಗಬೇಕಾಗಿತ್ತು, ಯಾವ ರಿಲೇಷನ್ಶಿಪ್ಪಲ್ಲಿ ನೋವು ಅನುಭವಿಸ್ತಾ ಇದ್ರಿ, ಯಾವುದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ, ಅದೆಲ್ಲ ಸಹಿತ ಯೂನಿವರ್ಸ್ ಪ್ಲ್ಯಾನ್ ಮುಖಾಂತರನೇ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಡಿವೈನ್ ಪ್ಲ್ಯಾನ್ ಏನಿದೆಯೋ ಅದ್ರ ಪ್ರಕಾರ ಮಾತ್ರ ನಮ್ಮ ಕೆಲಸ ಆಗೋದಕ್ಕೆ ಸಾಧ್ಯ. ನಾವು ಮನಸ್ಸಲ್ಲಿ ಅನ್ಕೋತೀವಿ ಅಂದರೆ ಆಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಪದೇ ಪದೇ ಯೋಚನೆ ಮಾಡ್ತೀವಿ ಅಂದ್ರೆ ಆಗೋಕ್ಕೆ ಸಾಧ್ಯ ಇಲ್ಲ. ನಾವು ಮ್ಯಾನಿಫೆಸ್ಟ್ ಏನು ಮಾಡ್ತೀವಿ ಅದು ಅದರದ್ದೇ ಆದ ಸಮಯಕ್ಕೆ ನಮಗೆ ಬಂದು ಕೂಡಿ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಕ್ಯಾಂಡಲ್ ವ್ಯಾಕ್ಸ್, ಥ್ಯಾಂಕ್ ಯು ಮಾತಾ.